ಸ್ಪೆಷಲ್ ಗೆಸ್ಟ್ ನನ್ನ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಒಳ್ಳೆ ರೈಟರು, ಆರ್ಕಿಟೆಕ್ಟು, ಜೊತೆಗೆ ಭಾಷಾಜ್ಞಾನಿ ಅಂದ್ರೂ ಕೂಡ ತಪ್ಪಾಗಲ್ಲ. ಇವರು ಅಪರ್ಣಾ ಅವರ ಪತಿ ಎಂದೇ ಚಿರಪರಿಚಿತ ಅಂತ ಹೇಳ್ಬೋದು. ನಾಗರಾಜ್ ವಸ್ತಾರೆ ಸರ್ ನಮ್ಮ ಜೊತೆಗಿರ್ತಾರೆ. ಸೊ ಅವರ ಮನೆ ಯಾವ ರೀತಿ ಆಗಿದೆ ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ಸುಮಾರು ಎಷ್ಟು ವರ್ಷಗಳಾಯ್ತು ಸರ್ ಈ ಮನೆ ಕಟ್ಟು? ಮನೆಗೆ 15 ವರ್ಷ ಆಯ್ತು. 15 ವರ್ಷ. ಬಟ್ 15 ವರ್ಷದ ಹಿಂದೆನೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರ? ಇದು ನಮ್ಮ ಅಮ್ಮನ ರೂಮ್ ಆಗಿತ್ತು. ಓಕೆ. ಆಮೇಲೆ ಇವಳು ಹುಷಾರ್ ತಪ್ಪದ್ಮೇಲೆ ಇಲ್ಲೇ ಇರ್ತಾ ಇದ್ಲು. ಓ, ಇಲ್ಲಿ ಜಾಸ್ತಿ ಇರ್ತಿದ್ರ? ಬಟ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಹಿಂಗ್ ಸ್ಕ್ರೀನ್ ತೆಗೆದ ತಕ್ಷಣ ಹಾಲ್ ಎಲ್ಲ ಕಾಣಿಸುತ್ತೆ ಕಂಪ್ಲೀಟ್. ಇಲ್ಲೂ ಕೂಡ ದೀಪ ಇಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಯಾವ್ದೋ ಫೋಟೋ ಇದೆ, ಅದು ಗೃಹ ಪ್ರವೇಶದ ಸುಮಾರಿನಲ್ಲಿ. ಓ, ಗೃಹ ಪ್ರವೇಶ ಟೈಮಲ್ಲಿ. ತುಂಬಾ ಚೆನ್ನಾಗಿದೆ ಸರ್. ಅದು ನೀವು ಚಿಕ್ಕವರಿದ್ದಾಗಿಂದನಾ? ಇಲ್ಲ, ಇದು ನನ್ನ ಅಮ್ಮ ಮತ್ತೆ ನನ್ನ ಕಸಿನ್ ಅವನು. ಓಕೆ. ಹಿಂಗೆ ಇಡ್ಬೇಕು ಅಂತ ನಿಮ್ದೇ ಪ್ಲಾನಾ? ಹೌದು. ಮನೆ ವಿಷಯ ಎಲ್ಲ ಅದ್ರಲ್ಲೆಲ್ಲ ನಂದೇ ಪೂರ್ತಿ. ಓಕೆ, ನೈಸ್. ನೋಡ್ಬೋದು ಫುಲ್ಲು ಎಷ್ಟು ಚಂದ ಇದೆ. ಆಗ ನೀವು ನೋಡಕ್ ತುಂಬಾ ಡಿಫ್ರೆಂಟ್ ಆಗಿದ್ದೀರಾ. ವಯಸ್ಸಾಗಿದೆ ಅಲ್ವಾ ಈಗ. ಅವಳು ಮಾತ್ರ ಯಾವಾಗ್ಲೂ ಹಂಗೆ. ಅವ್ರು ಮಾತ್ರ ಏನು ಚೇಂಜೇ ಆಗಿಲ್ಲ ಸರ್. ಇದು ನಮ್ಮಿಬ್ಬರ ಬೆಡ್ರೂಮ್ ಇದು. ಸೊ ಎಸ್, ಬಹುಶಃ ಇದು ಯಾರಿಗೂ ತೋರಿಸಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಪರ್ಣಾ ಮ್ಯಾಮ್ಗೆ ಇಷ್ಟ ಆಗ್ತಾ ಇರ್ಲಿಲ್ವಂತೆ. ಅವರ ಒಂದು ಪ್ರೈವೇಟ್ ಲೈಫ್ನ ಪ್ರೈವೇಟ್ ಆಗಿಡೋಕೆ ಇಷ್ಟಪಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಸರ್. ನನಗೆ ಖುಷಿ ಆಗ್ತಿದೆ. ಅಪರ್ಣಾ ಮ್ಯಾಮ್ ಇದ್ದಂತಹ ಜಾಗವನ್ನ ಅಟ್ಲೀಸ್ಟ್ ಅವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ಲ. ಅವ್ರು ಇದ್ದಂತಹ ಜಾಗವನ್ನ ನೋಡ್ತಾ ಇದ್ದಿದ್ದು, ಅವ್ರು ಕಳೀತಾ ಇದ್ದಿದ್ದ ಜಾಗ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸರ್. ಸುಮಾರು ಪುಸ್ತಕಗಳನ್ನ ಇಟ್ಟಿದ್ದೀರಾ. ತುಂಬಾ ಓದ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾ ಏನಿಲ್ಲ, ಓದೋರು. ಓಕೆ. ಇಲ್ಲೊಂದು ಫೋಟೋ ಇದೆ, ಇಲ್ಲೊಂದು ಫೋಟೋ ಇದೆ, ನೀವು ನೋಡ್ಬೋದು. ಯಾವ ಟೈಮಲ್ಲಿ ತೆಗ್ದಿತ್ತು? ನೆನಪಿಲ್ಲ. ಅವಳು ಫೋನ್ ನಲ್ಲಿ ಸಿಕ್ತು. ಅಂದ್ರೆ ಇದು ನೀವು ಬಿಫೋರೇ ಹಾಕೊಂಡಿಲ್ಲ? ಇಲ್ಲ, ಫೋಟೋಗಳು ಯಾವುದು ಇರಲಿಲ್ಲ ಆಗ. ಓಕೆ, ಫೈನ್. ಇದು ಕಂಪ್ಲೀಟ್ ರೂಮ್ ತುಂಬಾ ಚೆನ್ನಾಗಿದೆ ಸರ್. ವ್ಯೂ, ಆ ಕಡೆಯಿಂದ ವ್ಯೂ. ಇದು ಈ ಫೋಟೋ ಇದು ಇದ್ಯಾವುದೋ ಚೆನ್ನಾಗಿದೆ, ಗೌರಿ ಫೋಟೋ ಅಂದ್ಬಿಟ್ಟು ಗೌರಿ ಹಬ್ಬಕ್ಕೆ ಇದ್ ನೀಡ್ತಾ ಇದ್ವಿ ಕೆಲವು ಸಲ ಇದನ್ನ. ಓಕೆ. ಹೆಂಗೆ ಸರ್ ಹಬ್ಬಗಳೆಲ್ಲ ತುಂಬಾ ವರಮಹಾಲಕ್ಷ್ಮಿ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು? ಓಕೆ. ಈ ದೊಡ್ಡ ಫೋಟೋಗಳೆಲ್ಲ ಈಚೆಗೆ ಹಾಕಿರೋದು ನಾನು. ಇದು ಯಾವ ಟೈಮಲ್ಲಿ ತಗೊಂಡಿದ್ದೆ ಸರ್? ಇದು 24ನೇ ಇಸ್ವಿ ಜನವರಿನಲ್ಲಿ. ಇದಕ್ಕೇನಾದ್ರು ಮೆಮೊರೀಸ್ ಇದೆನಾ? ಇಲ್ದೇನು, ಅಳು ಬರುತ್ತಷ್ಟೆ. ಹೀಗಿದ್ದವಳು 4 ತಿಂಗಳಲ್ಲಿ ಇಲ್ಲ ಅಂದ್ರೆ ಏನ್ ಮಾಡೋದು? ಈ ತರನೇ ಇದ್ರ ಸರ್? 4 ತಿಂಗಳು ಮುಂಚೆ ಹೆಂಗಿತ್ತು? ಯಾವ ಟೈಮಲ್ಲಿ ತೆಗ್ದಿತ್ತು ಸರ್? ಇದು ಅವಳು ಗೆಳೆಯರೊಬ್ರು ಇದ್ದಾರೆ, ರಾಸು ವೆಂಕಟೇಶ್ ಅಂತ. ಅವ್ರದ್ದು 60ನೇ ವರ್ಷದ ಹುಟ್ಟಿದ ಹಬ್ಬ. ಅವತ್ತಿನ ದಿನ 4 ತಿಂಗಳು ಮುಂಚೆ. ಅದಕ್ಕೆ ಅದೇ ಹೇಳೋದು, ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ನೋಡಿ ಸರ್. ಒಂದ್ ಹಂತದಲ್ಲಿ ಕೂದಲು ಪೂರ್ತಿ ಉದ್ರೋಗಿತ್ತು, ಆಮೇಲೆ ಇಷ್ಟು ಕೂದಲು ಬಂದಿತ್ತು. ಓಕೆ. ಬಟ್ ಅವರು ಕೂದಲನ್ನ ತೆಗ್ಸೋಂಥ ಸಂದರ್ಭದಲ್ಲಿ ನೀವೇ ತೆಗೆದ್ರಿ ಅನ್ನೋ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರಿ ಸರ್. ಆ ಟೈಮಲ್ಲಿ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ಹೆಂಗೆ ಅವರನ್ನ ಅಲ್ಲ, ಒಂದೇನು ಕನ್ವಿನ್ಸ್. ಯೂಶಲಿ ಅವರು ಎಲ್ಲೂ ಮೇಕಪ್ ಇಲ್ಲದೆ ಬರ್ತಿರ್ಲಿಲ್ಲ. ಮೇಕಪ್ ಅಂದ್ರೆ ತುಂಬಾ ಇಷ್ಟ, ನೀವೇ ಹೇಳ್ತಾ ಇದ್ರಿ. ಅದು ಕೂದಲು ಉದುರುತ್ತೆ ಅಂತ ಡಾಕ್ಟರ್ ಹೇಳಿದಾಗ, ಇಲ್ಲ ನಾ ವಿಗ್ ಹಾಕೊಂಡ್ ಮಾಡ್ತೀನಿ ಅಂದ್ರೆ ಅವಳಿ ಮಾಡ್ತಾನೆ ಇರ್ಬೇಕು ಕೆಲಸ ಅಂತ ಆಸೆ ಇತ್ತು. ಮೇಲ್ ಹೋಗೋಣ, ಅದೊಂದು ಜಾಗ ಇದೆ ಅವಳು. ಇದು ಡ್ರೆಸ್ಸಿಂಗ್ ರೂಮ್. ಇದು ಅವ್ರ ಡ್ರೆಸ್ಸಿಂಗ್ ರೂಮಾ? ಇಬ್ರದ್ದು. ಬಟ್ ಇವಾಗ ಪೂರ್ತಿ ನಂದೇ ಆಗಿದೆ. ದೊಡ್ಡ ಕನ್ನಡಿ ಇದೆಲ್ಲ ಅವಳಿಗೋಸ್ಕರ ಮಾಡಿದ್ದು.
ನೋಡಿ ಮೇಕಪ್ದೆಲ್ಲ ಹಾಗೆ ಇದೆ, ಯಾವುದೂ ಇದು ಅಪರ್ಣ ಮ್ಯಾಮ್ ಯೂಸ್ ಮಾಡ್ತಿದ್ದೆ ಮೇಕಪ್. ಮೇಕಪ್ ಹಾಕೊಳ್ಳೋದು ಸ್ಟಾಪ್ ಮಾಡಿದ್ ಯಾವಾಗ ಸರ್? ಯಾವಾಗ ಅಂದ್ರೆ ಹೇಳಿದ್ನಲ್ಲ, ಇಲ್ಲ ಕೊನೆವರೆಗೂ ಅಂದ್ರೆ ಅವಳು ನಡೆಸ್ಕೊಟ್ಟ ಕೊನೆ ಕಾರ್ಯಕ್ರಮ ಮಾರ್ಚ್ ತಿಂಗಳಲ್ಲಾಯ್ತು. ಇವಳು ಜುಲೈನಲ್ಲಿ ಇಲ್ಲ, ಮಾರ್ಚ್ 31ನೇ ತಾರೀಕುವರೆಗೂ ಮಾಡಿದ್ದಾಳೆ. ಸೊ ಇದು ಅವ್ರಿಗೆ ಫೇವ್ರೆಟ್ ಪ್ಲೇಸ್. ಕೆಲಸ ಮಾಡ್ಕೊಳ್ಳೋಳು ಇಲ್ಲಿ ಕೂತ್ಕೊಂಡು. ಅಲ್ಲಿ ಆಫೀಸ್ನಲ್ಲಿ ಒಂದು ಜಾಗ ಇದೆ ನಂದು ಅವಳಿಗೆ ಅಂತಾನೆ, ಯಾವಾಗ್ಲೂ ಇಲ್ಲೇ ಇರೋಳು. ಆಮೇಲೆ ನಾನು ಅಕಸ್ಮಾತ್ ಆ ಕಡೆ ಆಫೀಸ್ ಕಡೆಯಿಂದ ಬಂದ್ರೆ ಇಲ್ಲಿಂದ ಇಣಕ್ ನೋಡೋಳು. ಇಲ್ಲಿಂದಾನೆ ಅವ್ರದ್ದು ಡ್ರೆಸ್ಸಿಂಗ್ ರೂಮು ಕಂಪ್ಲೀಟ್ ಆಗಿ ಮೇಕಪ್ ಕಿಟ್ಸ್ ನೀವು ನೋಡ್ಬೋದು, ಇಲ್ಲೇ ಇದೆ ಎಲ್ಲ. ಇದಿಷ್ಟು ಓ ಮೈ ಗಾಡ್, ಸ್ಯಾರೀಸ್. ಇದರಲ್ಲಿ ನಿಮ್ಮ ಅಮ್ಮದು ಯಾವುದೂ ಇಲ್ಲ, ಫುಲ್ ಅಪರ್ಣ ಮ್ಯಾಮ್ದೆ. ನಾನು ಇದನ್ನೆಲ್ಲ ಪಂಚೆಯಾಗಿ ಉಟ್ಕೊಂಡು ಓಡಾಡ್ತೀನಿ ಈಗ. ಸರ್ ನಿಮ್ಮ ಫೇವ್ರೆಟ್ ಸೀರೆ ಅಂತ ಯಾವ್ದು? ಇಲ್ಲ ಹಾಗೇನಿಲ್ಲ, ಫೇವ್ರೇಟ್ ಅಂದ್ರೆ ಇದು ಮೊದಲನೇ ಸಲ ಇದನ್ನ ಮದುವೆ ಆದ ಹೊಸ್ತರಲ್ಲಿ ನಾನು ತೆಕ್ಕೊಟ್ಟೆ ಅಂತ ಕೊನೆವರೆಗೂ ಬಳಸಿಲ್ಲ. ಬಹಳ ಹುಡ್ಕೋತಾ ಇದ್ರ ಈ ಸೀರೆ? ತುಂಬಾ ಉಟ್ಕೊಳ್ಳೋಳು ಅದು. ಬಟ್ ನೀವು ಯಾವ್ದು ತೆಗ್ದಿಲ್ವಲ್ಲ ಸರ್, ಹಾಗೆ ಇಟ್ಟಿದ್ದೀರಾ, ಎಷ್ಟು ಚಂದ ಇಟ್ಟಿದ್ದೀರಾ. ನಾನು ಈ ಸೀರೆಗಳನ್ನ ನೋಡ್ತಿದ್ದಾಗ ನನಗೆ ಪ್ರೋಗ್ರಾಮ್ಸ್ಗಳು ನೆನಪಾಗ್ತದೆ. ಅವ್ರ ಇವೆಂಟ್ ಅಲ್ಲಿ ಸ್ಯಾರಿ ಇಲ್ಲದೆ ಪ್ರೋಗ್ರಾಮ್ಸ್ಗಳೇ ಮಾಡ್ತಾ ಇರಲಿಲ್ಲ, ಇವೆಂಟ್ಸ್ಗಳೇ ಮಾಡ್ತಿರ್ಲಿಲ್ಲ. ಸೊ ನನಗೆ ಅದನ್ನ ಕಂಪ್ಲೀಟ್ ಆಗಿ ಇದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನಂತರೂ ತುಂಬ ಖುಷಿ ಆಗ್ತಿದೆ ನನಗೆ. ಅಟ್ಲೀಸ್ಟ್ ಆ ಸ್ಯಾರೀಸು ಅದೆಲ್ಲ ನೋಡಿದಾಗ ಅವ್ರು ಯೂಸ್ ಮಾಡ್ತಿದ್ದಿದ್ದು ಮೇಕಪ್ಸ್ ಕಿಟ್ದು ಎಲ್ಲ ಹಂಗೆ ಇಟ್ಟಿದ್ರ ಅನ್ಸುತ್ತೆ. ಇಲ್ಲ, ಇದು ಅದು ಬ್ರಿಟಲ್ ಆಗಿಬಿಡುತ್ತಲ್ವಾ, ಕೆಲವೊಂದು ಮಾತ್ರ ಕೊಟ್ಟೆ. ಓಕೆ, ಉಳ್ದಂತೆ ಎಲ್ಲ ಹಾಗೆ ಇದೆ. ಅವಳ ಜ್ಯುವೆಲ್ರಿ ಎಲ್ಲ ಹಾಗೆ ಇದೆ. ಅಂದ್ರೆ ಸ್ಟೇಜ್ಗೆಲ್ಲ ಒಂದ್ ದಿನಕ್ಕೊಂದೊಂದು ಹಾಕೋಬೇಕಲ್ಲ, ಓಕೆ, ಅದೆಲ್ಲ ಇದೆ.